ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಟೀಕೆಗಳು ನಡೀತಾ ಇದೆ, ಬಹಳಷ್ಟು ವಿರೋಧ ಪಕ್ಷಗಳು ಟೀಕೆಗಳನ್ನ ಮಾಡ್ತಾ ಇದ್ದಾರೆ, ಮುಳುಗಿಸ್ಬಿಡ್ತಾ ಇದ್ದಾರೆ. ಸರ್ಕಾರ ದಿವಾಳಿ ಆಗೋಗ್ತಾ ಇದೆ. ಸರ್ಕಾರ ದಿವಾಳಿ ಆಗ್ತಾ ಇಲ್ಲ. ನಾವು ನಮ್ಮ 5 ಗ್ಯಾರಂಟಿಗಳನ್ನ ಜಾರಿಗೆ ತಂದ ಮೇಲೆ ಪ್ರತಿ ತಿಂಗಳು ಏನು GST ಬರ್ತಾ ಇತ್ತು ಅದಕ್ಕಿಂತ ಸುಮಾರು 200, 300, 400, 500 ಕೋಟಿ ರೂಪಾಯಿಗೂ ಹೆಚ್ಚು, ಸುಮಾರು 1000 ಕೋಟಿವರೆಗೂ ಕೂಡ GST ಹೆಚ್ಚಿಗೆ ಕಲೆಕ್ಷನ್ ಆಗ್ತಾ ಇದೆ. ಎಷ್ಟು ಕಲೆಕ್ಷನ್ ಆಗ್ತಾ ಇದೆ? ಹೆಚ್ಚುವರಿಯಾಗಿ ಪ್ರತಿ ತಿಂಗಳು ಹೆಚ್ಚು GST ಕಲೆಕ್ಷನ್ ಆಗ್ತದೆ. ಅದನ್ನ ಯಾವ ರೀತಿ ತೋರಿಸ್ತದೆ ಅಂತ ಅಂದ್ರೆ, ಪ್ರತಿಯೊಬ್ಬ ಜನರ ಆರ್ಥಿಕ ಬದಲಾವಣೆ ದಿನದಿಂದ ದಿನಕ್ಕೆ ಬದಲಾವಣೆ ಆಗ್ತಾ ಇದೆ. ಕರ್ನಾಟಕ ಅಭಿವೃದ್ಧಿಯ ಕಡೆ ದಾಪುಗಾಲನ್ನ ಇಡ್ತಾ ಇದೆ. ಬಡವರು, ಮಧ್ಯಮ ವರ್ಗದವರು, ಕೂಲಿ ಕಾರ್ಮಿಕರು ಎಲ್ಲರೂ ಕೂಡ ಒಂದಷ್ಟು ಚೈತನ್ಯವನ್ನ ತುಂಬಿಸುವಂತಹ ಕೆಲಸ ಇವತ್ತು ನಮ್ಮ ಗ್ಯಾರಂಟಿಗಳಿಂದ ಆಗ್ತಾ ಇದೆ. 5 ಗ್ಯಾರಂಟಿಗಳಿಂದ ಅಂತಕ್ಕಂಥದ್ದನ್ನ ತೋರಿಸ್ತದೆ. ಹಾಗಾಗಿ ಇವತ್ತು ನಮ್ಮ ತೆರಿಗೆಯ ಕೂಗೆ ನಮ್ಮ ಕಟ್ತಾ ಇರ್ತಕ್ಕಂಥದ್ದು ಅದು ಕೂಡ ಇವತ್ತು ಜಾಸ್ತಿ ಆಗಿದೆ. ಇವತ್ತು ಧರ್ಮಸ್ಥಳದ ಬಗ್ಗೆ ಮಾತನಾಡಿದ್ರು. ಕೇವಲ ಧರ್ಮಸ್ಥಳ ಮಾತ್ರ ಅಲ್ಲ, ಕಬ್ಬಾಳಮ್ಮನ್ಗೆ ಹೋಗಿ ನೀವು ಹುಂಡಿನಲ್ಲಿ ದುಡ್ಡು ಜಾಸ್ತಿ ಬೀಳ್ತಾ ಇದೆ. ಚಾಮುಂಡೇಶ್ವರಿಗೆ ಹೋಗಿ ಹುಂಡಿನಲ್ಲಿ ಜಾಸ್ತಿ ಬೀಳ್ತಾ ಇದೆ. ಕೊಲ್ಲೂರ್ಗೆ ಹೋಗಿ ಜಾಸ್ತಿ ಬೀಳ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಯಾವುದೇ ದೇವಸ್ಥಾನಗಳಿಗೆ ಹೋಗಿ ಜಾಸ್ತಿ ಬೀಳ್ತಾ ಇದೆ. ಪ್ರವಾಸೋದ್ಯಮ ಜಾಸ್ತಿ ಆಗ್ತಾ ಇದೆ. ವಿವಿಧ ಕ್ಷೇತ್ರಗಳಲ್ಲಿ ಬದಲಾವಣೆ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಒಟ್ಟಾರೆ ಕರ್ನಾಟಕದ ಒಂದು ಚಿತ್ರಣವನ್ನ ಈ ಶಕ್ತಿ ಯೋಜನೆ ಬದಲಾವಣೆಯನ್ನ ಮಾಡಿದೆ. ಆ ಶಕ್ತಿ ಯೋಜನೆ ಬದಲಾವಣೆ ಮಾಡೋದ್ರ ಜೊತೆಗೆ ರಾಮಲಿಂಗ ರೆಡ್ಡಿ ಅವರು ಒಂದು ಚಿಂತನೆಯನ್ನ ಮಾಡಿದ್ದಾರೆ. ಕೇವಲ ಬದಲಾವಣೆ ಮಾಡಿದೀವಿ ಅಂತ ಹೇಳಿ ಅಷ್ಟೇ ಬಸ್ ಅನ್ನ ಇಟ್ಕೊಂಡ್ರೆ ಸಾಕಾಗೋದಿಲ್ಲ. ಆ ಬಸ್ಗಳಿಗೆ ಒಂದು ಕಾಯಕಲ್ಪ ಕೊಡಬೇಕು ಅಂತ ಹೇಳಿ ಇವತ್ತು ಸುಮಾರು 5600 ಬಸ್ಗಳನ್ನ ಹೊಸದಾಗಿ ಖರೀದಿ ಮಾಡತಕ್ಕಂತ ಒಂದು ಕೆಲಸಕ್ಕೆ ಮಾನ್ಯ ರಾಮಲಿಂಗ ರೆಡ್ಡಿ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಮಾಡಿದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಏನಪ್ಪ ಬಸ್ ಯಾಕೆ ಬೇಕು? ನಾವು ಮೊದಲು ಯಾರು KSRTC ಬಸ್ ಬೇಕು ಅಂತ ಕೇಳ್ತಾ ಇರಲಿಲ್ಲ. ಈ ಹಳ್ಳಿಗಳಿಗೆ ಹೋದ್ರೆ ನಮ್ಗೆ ಈ ರೂಟ್ ಬರ್ತಾ ಇಲ್ಲ, ನಮ್ಗೆ ಆ ಟೈಮ್ ಸರಿಯಾಗಿ ಬಸ್ ಕೊಡಿ. ನಾನೇ ಇಡೀ ಜಿಲ್ಲೆನಲ್ಲಿ ಪ್ರವಾಸ ಮಾಡಿದಂತ ಸಂದರ್ಭದಲ್ಲಿ ನನಗೆ 100 ಬೇಡಿಕೆಗಳು ಬಂದಿದೆ. 100 ಬೇಡಿಕೆಗಳನ್ನ ನಾನು ರೂಟ್ಗಳನ್ನ ನಮ್ಗೆ ಮನವಿಯನ್ನ ಕೊಟ್ಟಿದ್ದಾರೆ. ನಮ್ಗೆ ಇಲ್ಲಿ ಬಸ್ ಬೇಕು, ಆ ಊರಿಗೆ ಬೇಕು, ಈ ಟೈಮಿಗೆ ಬೇಕು, ನಮ್ಗೆ ನಿಂತೋಗ್ತಾ ಇದೆ, ಜನ ಕಾಯ್ತಾ ಇದ್ದಾರೆ, ಹೆಣ್ಮಕ್ಳು ಕಾಯ್ತಾ ಇದ್ದಾರೆ, ರೈತರು ಕಾಯ್ತಾ ಇದ್ದಾರೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಯಾರು ಬಸ್ ಹತ್ತಾ ಇರಲಿಲ್ಲ ಅವರೆಲ್ಲರೂ ಕೂಡ ಈಗ ಬಸ್ಸಲ್ಲಿ ಪ್ರಯಾಣ ಮಾಡಬೇಕಾಗಿದೆ.